ಯಾವುದೇ ಒಂದು ಒಳ್ಳೆಯ ವಿಷಯಗಳನ್ನು ಅಥವಾ ಹೇಳಿಕೆಗಳನ್ನು ಬರೀ ಕೇಳಿಸ್ಕೊಂಡ್ರೆ ಆಗೋದಿಲ್ಲ, ಅವುಗಳನ್ನು ಕಾರ್ಯರೂಪಕ್ಕೆ ತಂದಾಗಲೇ ಅದರಿಂದ ಪ್ರತಿಫಲ ಸಿಗತಕ್ಕಂಥದ್ದು. ಈಗ ಸಿಗರೇಟ್ ಪ್ಯಾಕ್ ಮೇಲೆ ಸಿಗರೇಟ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರೆದಿರುತ್ತೆ. ಡ್ರಿಂಕ್ಸ್ ಪ್ಯಾಕೆಟ್ ಮೇಲೆ ಕೂಡ ಅದೇ ಥರ ಇರುತ್ತೆ. ಈ ಥರದಲ್ಲಿ ನಾವು ಓದ್ತೀವಿ, ಆದರೂ ಕೂಡ ನಾವು ಅವುಗಳನ್ನು ಮಾಡ್ತೀವಿ, ಕಾರ್ಯರೂಪಕ್ಕೆ ತರೋದಿಲ್ಲ. ಅದಕ್ಕೆ ಆ ಕಾರ್ಯರೂಪಕ್ಕೆ ತರಬೇಕು, ಇಲ್ಲಾಂದರೆ ಅದರಿಂದ ನಮಗೆ ತೊಂದರೆಗಳೇ ಆಗ್ತವೆ. ಒಬ್ಬ ಗಿಳಿಯನ್ನು ಸಾಕಿದ್ದ, ಅದಕ್ಕೆ ಒಳ್ಳೆಯ ಮಂತ್ರಗಳನ್ನು ಹೇಳ್ಕೊಡ್ತಾ ಇದ್ದ, ಎಲ್ಲ ಮಾಡ್ತಾ ಇದ್ದ. ಅವನೇನು ಮಾಡ್ದ, ಮನೆ ಹೊರಗಡೆ ಹೋದಾಗ ಅವನಿಗೆ ಬೆಕ್ಕಲ್ಲಿ ಬಂದು ತಿಂದಾಕಿಬಿಡ್ತಾ ಇದನ್ನು ಅಂತೇಳ್ಬಿಟ್ಟು ಭಯದಿಂದ ಬೆಕ್ಕು ಬಂದಾಗ ಹಾರಿ ಹೋಗಬೇಕು ಅಂತೇಳ್ಬಿಟ್ಟು ಆ ಗಿಳಿಗೆ ಹೇಳ್ಕೊಟ್ಬಿಟ್ಟಿದ್ದ. ಸರಿ, ಏನಾಯಿತು, ಒಂದು ದಿವಸ ಎಲ್ಲೇ ಹೊರಗಡೆ ಹೋಗಿದ್ದ, ಗಿಳಿ ಕೂತಿದ್ದಾಗ ಒಂದು ಬೆಕ್ಕು ಬಂದುಬಿಡ್ತು. ಬೆಕ್ಕು ಬಂದಾಗ ಅದೇನು ಮಾಡ್ತು, ಬೆಕ್ಕು ಬಂದಾಗ ಹಾರಿ ಹೋಗಬೇಕು ಅಂತೇಳ್ಬಿಟ್ಟು ಹೇಳ್ತು. ಅದು ಕಾರ್ಯರೂಪಕ್ಕೆ ತರಲಿಲ್ಲ ಆ ಮಾತನ್ನು. ಸರಿ, ಅಲ್ಲೇ ಕೂತಿತ್ತು, ಬೆಕ್ಕು ಬಂದು ಅದನ್ನು ತಿಂದಾಕಿಬಿಡ್ತು. ಅಂದರೆ ಅದು ಹೇಳ್ದಷ್ಟೇ, ಅವನು ಹೇಳ್ಕೊಟ್ಟಿರಲಿಲ್ಲ, ಹೇಳಿದ್ದ. ಸರಿ, ಅದು ಹಾಗೆ ಕೂತಿತ್ತು. ಆ ಥರ ಅದು ಹಾರಿ ಹೋಗ್ದೇ ತನ್ನ ಪ್ರಾಣವನ್ನು ಕಳ್ಕೊಂತು. ಅದನ್ನು ಕಾರ್ಯರೂಪಕ್ಕೆ ತರಲಿಲ್ಲ ಅದು. ಆ ರೀತಿಯಲ್ಲೇ ನಮ್ಮ ಜೀವನದಲ್ಲಿ ಹಲವಾರು ವಿಷಯಗಳು ನಡೀತವೆ. ಅವುಗಳನ್ನು ಕಾರ್ಯರೂಪಕ್ಕೆ ತಂದು ನಮ್ಮ ಜೀವನವನ್ನು ಸುಗಮ ಮಾಡ್ಕೋಬೇಕು. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ.